ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಈ ರಾಜಕಾರಣಿಗಳದ್ರಾಗ ಬಹಳ ವೆರೈಟಿ ಇರ್ತದ್ರಿ. ಆದ್ರೂ ಒಂದು ಜನರಲ್ ಆಗಿ ಒಂದ್ ಎರಡು ಕ್ಯಾಟಗರಿ ಹೇಳ್ಬೇಕು ಅಂದ್ರ, ಒಬ್ರು ಮಾತೆತ್ತಿದ್ರ ಸಾಕು ಸುಳ್ಳು ಪೊಳ್ಳು ಭರವಸೆಗಳು ಆಗ್ಲಾರ್ದ ಹೋಗ್ಲಾರ್ದ ಆಶ್ವಾಸನೆಗಳು ಕೊಡ್ಕೊಂತ ಹೋಗ್ತಾರ. ಚುನಾವಣೆ ಮುಗಿಯೋ ತನಕ ಮುಗಿದ್ಮೇಲೆ ಮಂದಿ ಕೈಗೆ ಸಿಗುದಿಲ್ಲ. ಇಲ್ಲಂದ್ರೆ ಎರಡನೇ ಕ್ಯಾಟಗರಿ, ಅವ್ರ ಮಾತು ಕೇಳಬೇಕು ನೀವು. ಅವ್ರ ಮಾತನಾಗೆ ಅದ್ ಎಂಥ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಇರ್ತೈತಿ ಅಂದ್ರ ಅವ್ರು ಹೆಂಗ ಕೆಲಸ ಮಾಡ್ತಾರ, ಮಂದಿಗೆ ಎಷ್ಟು ಉಪಕಾರಿ ಆದಂತ ಕೆಲಸ ಮಾಡ್ತಾರ ಅನ್ನೋದು ಅವ್ರ ಮಾತಿಂದಲೇ ಗೊತ್ತಾಗ್ತದ. ಆದ್ರೆ ಇವತ್ತು ನನಗ ಮಂತ್ರಿ ಲಕ್ಷ್ಮಕ್ಕನವರ ಮಾತು ಕೇಳಿ ಬಹಳ ಮನ್ಸಿಗೆ ಹತ್ತಿದ್ರಿ. ಅವ್ರು ಹಿಂಗೆಲ್ಲ ಹೇಳ್ಕೋಬೇಕಾ, ಹಿಂಗ ಕೈ ಮುಗಿಬೇಕಾ, ಕಾಲ್ ಬೀಳ್ಬೇಕಾ ಅಂತ ಪರಿಸ್ಥಿತಿ ಬಂದೈತೆ ಅವ್ರಿಗೆ. ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ, ನೀವು ಕೇಳ್ರಿ ಮೊದ್ಲು ಅವ್ರ ಮಾತು. ದುರ್ದೈವ ಇದು. ನೀವು ಹಿಂಗ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವಿಲ್ಲಿ ಧರಣಿ ಕುಂತು, ನಾವೊಬ್ಬ ಹೆಣ್ಮಗಳು, ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು, ನನ್ನ ಸ್ವಭಾವ ನೋಡಿರ್ಬೋದು ತಂಗಿ. ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತ ಎಲ್ಲ ಕಷ್ಟಗಳು ನನಗೂ ಗೊತ್ತದ. ಏನೋ ಒಂದು ಅನುಕೂಲ ಆಗಲಿ, ಎಲ್ಲರನ್ನೂ ಕರ್ಕೊಂಡು ಬೆಳೆಯೋಣ ಅಂತೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ. ನಿಮ್ಗೆ ತಮ್ಮನೂ ಕಾಲು ಮುಗಿತಾನಂತ ನಾನು ಕಾಲು ಮುಗಿತೀನಿ, ನಿಮ್ಗೆ ತಮ್ಮನೂ ಕಾಲು ಮುಗಿತಾನಂತ ನಾನು ಕಾಲು ಮುಗಿತೀನಿ. ದುರ್ದೈವ ಇದು. ಈ ರೀತಿ ನೀವು ಕುಂಡ್ರಬಾರ್ದು, ಈ ರೀತಿ ನಾನು ಮಾಡಬಾರ್ದು. ನೀವೆಲ್ಲ ನಮ್ಮ ಮಂದಿ, ನಾ ನಿಮ್ಮಾಕಿ, ನಾ ಹೊರಗಿನಾಕಿ ಅಲ್ಲ. ನಾನು ನಿಮ್ಮ ವೈರಿ ಅಲ್ಲ. ನೀವು ವೈರಿ ಅಂತ ತಿಳ್ಕೊಂಡಿದ್ದೀರಿ ನನ್ನನ್ನ. ನಾ ವೈರಿ ಅಲ್ಲ. ತಂಗಿ ಎದ್ ನಿಂತ ಕೇಳ್ತಾಳ, ರೈತರು ಖುಷಿ ಅದ. ನಾ ಯಾರು ಮತ್ತ? ನಿಮಗೇನು ಮೋಸ ಮಾಡಕ್ ಬಂದಿಲ್ಲ, ಅರ್ಥ ಮಾಡ್ಕೊಳ್ರಿ. ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮದಾಗ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಮೃಣಾಲ್ ಶುಗರ್ ಫ್ಯಾಕ್ಟರಿ ಭೂಮಿ ಪೂಜೆಗಂತ ಬಂದಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅವರಿಗೆ ಈ ಯಾದವಾಡ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ಲಿಕ್ಕೆ ನಿಂತು ಬಿಟ್ರು. ಇಂಥ ನಮಗ್ ಶುಗರ್ ಫ್ಯಾಕ್ಟರಿ ಎಲ್ಲ ಬೇಕಾಗಿಲ್ಲ ಅಂತ ಅವ್ರು ಸಿಟ್ಟಿಗೆದ್ದು ಬಿಟ್ಟಾರ. ಅಲ್ಲ, ರೈತರು ಜಮೀನು ಕೊಡುವ ಮುಂದ ಫ್ಯಾಕ್ಟರಿ ಮಾಡ್ತೀವಂತ ಮೊದ್ಲಿಗೆ ಹೇಳೇ ಇಲ್ಲ. ಏಜೆಂಟ್ರ ಮುಖಾಂತರ ಮೋಸ ಮಾಡಿ ಚಲೋ ಫಲವತ್ತಾದ ಜಮೀನ್ ತಗೊಂಡಿರಿ, ಅಲ್ಲಿ ನೋಡಿದ್ರೆ ಶುಗರ್ ಫ್ಯಾಕ್ಟರಿ ಮಾಡ್ಲಿಕ್ಕತ್ತೀರಿ. ಇಂಥ ಶುಗರ್ ಫ್ಯಾಕ್ಟರಿ ನಮಗ್ ಬೇಕಾಗಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದ, ಇದರಿಂದ ನಮ್ಗೆ ಯಾವ್ದು ಚಲೋ ಆಗೋದಿಲ್ಲ ಅಂತ ಅವ್ರ ಸಿಟ್ಟ, ಅವ್ರ ಆಕ್ರೋಶ. ಅಂಥ ಟೈಮ್ನಾಗ ಭೂಮಿ ಪೂಜೆಗೆ ಬಂದಂಥ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರ, ಪಾಪ ಕೇಳಿದ್ರಿ ನೀವು ಹೆಂಗ? ಅಲ್ಲ, ಏನ್ ಅವ್ರಿಗೆ ತಬ್ಬಿಬ್ಬಾಗ್ಬಿಟ್ರಿ ಹಿಂಗ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ ಅಂತ ಹೇಳಿ. ನಾ ಏನು ಬ್ಯಾರೆಕ್ಕೆಲ್ಲ, ನಾನ್ ನಿಮ್ಮಕ್ಕಿನೇ ಅದೀನಿ, ನಾ ನಿಮ್ಮ ವೈರಿ ಅಲ್ಲ, ನಾ ನಿಮಗ್ ಮೋಸ ಮಾಡ್ಲಿಕ್ ಬಂದಿಲ್ಲ. ನೋಡ್ರಿ, ಇವೆಲ್ಲಾ ಮಾತುಗಳು ಹೇಳಬೇಕಾದಂಥ ಪರಿಸ್ಥಿತಿ ಬಂದದಂದ್ರ ತಿಳ್ಕೋರ್ ನೀವು. ಅವ್ರ ಕೆಲಸದಿಂದ ಅವ್ರು ಹೆಂಗ ಒಂದು ಆಡಳಿತ ನಡೆಸ್ತಾರ ಅದನ್ನ ನೋಡಿ ಮಂದಿ ಅರ್ಥ ಮಾಡ್ಕೋಬೇಕಾಗಿತ್ತು. ಹಿಂಗ ಸಮಜಾಯಿಷಿ ಕೊಡಬೇಕಾದಂತ ಪರಿಸ್ಥಿತಿ ಬರ್ತದಂದ್ರ ತಿಳ್ಕೊಂಡ್ಬಿಡ್ರಿ ನೀವು ಹೆಂಗ ಅಂತ ಹೇಳಿ. ಅಲ್ರಿ, ಮತ್ತ ಹಿಂಗ ಹೇಳಿ ಏನೇನೋ ಆಶ್ವಾಸನೆ ಕೊಟ್ಟು ಹಿಂಗ ಹೇಳಿ ಮಂದಿನ ಮಂಗ್ಯ ಮಾಡಿದ್ ಖರೆ ಅದ ಇಲ್ಲಿ ಹೇಳ್ರಿ. ಗೃಹಲಕ್ಷ್ಮಿ ಯೋಜನೆ ಏನ್ ಹಂಗ ಆಗ್ತದ ಹಿಂಗ ಆಗ್ತದ ಅಂತ ಹೇಳಿ ತಿಂಗಳ ಎಲ್ಲಿ ಯಾರಿಗೆ ಕರೆಕ್ಟ್ ಆಗಿ ರೊಕ್ಕ ಬಂದದ್ ಹೇಳ್ಬಿಡ್ರಿ ನೋಡ್ರು. ಇನ್ನು ಮೊದ್ಲೇ ಹೇಳ್ದಂಗ ರಾಜಕಾರಣಿಗಳ ಮಾತನ್ಯಾಗೆ ಅವ್ರ ಕೆಲಸದ ವೈಖರಿ ಹೆಂಗಿರ್ತದ, ಆತ್ಮವಿಶ್ವಾಸ ಹೆಂಗ ಗೊತ್ತಾಗ್ತದ ಅನ್ಲಿಕ್ಕ ಅಮಿತ್ ಶಾ ಅವರ ಮಾತು ಕೇಳ್ಬೇಕು ನೀವು. ಅಖಿಲೇಶ್ ಯಾದವ್ ಅಮಿತ್ ಶಾ ಏನ್ ಭಾರಿ ಕೌಂಟರ್ ಡೈಲಾಗ್ ಕೊಟ್ಟಾರ ಅಂದ್ರ, ಅಖಿಲೇಶ್ ಯಾದವ್ ಹೇಳ್ತಾರ ದೊಡ್ಡದಾಗಿ, ಇವರೆಲ್ಲಾ ಮಾತೆತ್ತಿದ್ರ ನಮ್ದು ದೊಡ್ಡ ಪಕ್ಷ ಅದ, ರಾಷ್ಟ್ರೀಯ ಪಕ್ಷ ಅದ ಅಂತಾರ. ಆದ್ರೆ ಒಂದ್ ಪಕ್ಷದ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಯಾಕೆ ಮಾಡಲಾಗ್ಯಾರ, ಯಾಕೆ ಇಷ್ಟು ಕಷ್ಟನ ಇವ್ರಿಗೆ ಅಂತ ಅವರು ಕ್ವಶನ್ ಹಾಕ್ತಾರ. ಅದಕ್ಕೆ ಅಮಿತ್ ಶಾ ಹೇಳಿದ್ದನ್ನ ಸ್ವತಃ ಕೇಳ್ಬೇಕು ನೀವು. ಅದ್ ಏನ್ ಸತ್ಯನೋ ಹೌದು, ವಿಚಿತ್ರ ಆದ್ರೂ ಸತ್ಯ ಅಂತೀವ ಹಂಗದ ನೋಡ್ರಿ. ಒಂದ್ಸಲ ಮಾತು ಕೇಳ್ರಿ ಅವ್ರದ್ದು. जो पार्टी ये कहती हो कि दुनिया की सबसे बड़ी पार्टी है, अध्यक्ष महोदय वो अपना राष्ट्रीय अध्यक्ष नहीं चुन पाए अभी तक। मैं अखिलेश जी ने बहुत हंसते हंसते कहा है, इसको हंसते हंसते जवाब देना। ये सामने जितनी पार्टियां हैं उनका राष्ट्रीय अध्यक्ष उन 5 लोगों को ही चुनना है परिवार के। हमें माननीय अध्यक्ष जी करोड़ों सदस्यों में से 12-13 करोड़ सदस्य प्रक्रिया कर चुनना है तो देर लगती है। आपके यहाँ जरा भी देर नहीं लगेगी। मैं कह देता हूं अभी 25 साल तक आप अध्यक्ष हो जाओ, नहीं बदल सकते। ಖರೆ ಅದಲ್ಲೇನ್ರಿ, ಅವ್ರ ಪಕ್ಷಕ್ಕ ಅಧ್ಯಕ್ಷರಾಗ್ಲಿಕ್ಕ ಎಲ್ಲಾ ಕೂಡಿ ಎಷ್ಟ್ ಎಣಸುದ್ರು ಅವ್ರದೇ ಕುಟುಂಬದ ಒಂದ್ 4-5 ಮಂದಿ ಒಳಗೆ ಅಧ್ಯಕ್ಷರ ಆಗ್ತಾರಪ್ಪ.
ಉಳಿದವ್ರು ನೋಡ್ರಿ ಎಷ್ಟೇ ಸೀನಿಯರ್ ಇರ್ಲಿ, ಎಷ್ಟೇ ಚಾಣಾಕ್ಷರ ಇರ್ಲಿ, ಎಷ್ಟೇ ಅನುಭವ ಇರ್ಲಿ, ಅವ್ರು ಯಾರು ಇಂಥ ಸ್ಥಾನಕ್ಕಂತ ಬಂದಾಗ ಲೆಕ್ಕಕ್ಕೆ ಇರುವುದಿಲ್ಲ. ಅದಕ್ಕೆ ಅವ್ರಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ಅಷ್ಟ್ ಈಸಿ ಅದ. ಆದ್ರೆ ಬಿಜೆಪಿ ಹಂಗಲ್ರಪ್ಪ, ಕೋಟಿಗಟ್ಲೆ ಸದಸ್ಯರದಾರ, ಚಾಣಾಕ್ಷರದಾರ, ಶ್ರಮ ಹಾಕದವ್ರು, ದುಡ್ದವ್ರದಾರ, ಮಾತೃ ಪಕ್ಷ ಅಂತ ಹೇಳಿ ಮಮತೆಯಿಂದ ಬೆಳೆಸ್ದವ್ರದಾರ. ಎಲ್ಲಾರನ್ನು ಲೆಕ್ಕಕ್ಕೆ ತಗೊಂಡು ಅಧ್ಯಕ್ಷರ ಆಯ್ಕೆ ಮಾಡ್ಬೇಕಲ್ಲ. ಹಿಂಗಾಗಿ ಅದು ಹೈರಾಣದ ಕೆಲಸನೇ ಖರೆ ನೋಡ್ರಿ. ಆದ್ರೂ ಅವ್ರು ಹಾಕಿದ್ದ ಲಾಸ್ಟ್ ಚಾಲೆಂಜ್ ಅಂತೂ ಭಯಂಕರ ಇತ್ತು. ಯಾರೇ ಅವ್ರ ಕುಟುಂಬದವ್ರು ಅಷ್ಟ ಬಿಟ್ಟು ಬೇರೆ ಯಾರಾದ್ರೂ ಒಂದ್ 5 ವರ್ಷದ ತನಕ ಪ್ರಯತ್ನ ಮಾಡ್ಲಿ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗ್ಲಿಕ್ಕ ಅಂತಂದ್ರು ನೋಡ್ರಿ, ನೋಡೇ ಬಿಟ್ರುನಲ್ಲ ನಾವು ಯಾರು ಆಗ್ತಾರೇನಂತ ಎಲ್ಲ ಹೋಗ್ತೀವಿ ನೋಡೋಣಲ್ಲ. A for apple, B for ball, C for cat, D for doll. ಅರೆ ಇದೇನಪ್ಪ, ಮಕ್ಳೆಲ್ಲ ಬ್ಯಾಸ್ಗಿ ಸೂಟಿ ಅಂತ ಹೇಳಿ ಸಾಲಿ ಕ್ಲಾಸ್ ಎಲ್ಲ ಬಿಟ್ಟು ಮಸ್ತ್ ರಜಾನ ಮಜಾ ಮಾಡ್ಲಿಕತ್ತಾರ. ಶ್ವೇತಕ್ಕನಿಗೆ ಇದ್ಯಾಕೆ ಈಗ ನೆನಪಾಯ್ತು ಅಂತ ಕೇಳಿದ್ರೆ ನೀವ, A for apple ಇದೆಲ್ಲ ಮಕ್ಕಳನ್ನ ಶಾಲ್ಯಾಗ ಕಲಿಸ್ತಾರಪ್ಪ ಮಕ್ಳಿಗೆ. ಅದೇ ದೊಡ್ಡೋರ್ ಶಾಲ್ಯಾಗ ಐ ಮೀನ್ ಅವರು ಒಂಥರ ಮಕ್ಳೇ ಅಂತ ತಿಳ್ಕೊಬಹುದು. ನೀವು ಕಳ್ಳನ ಮಕ್ಳು ಅಂತ ಕರೆದ್ರು ಏನ್ ತಪ್ಪಿಲ್ಲ. ಅವ್ರ ಶಾಲ್ಯಾಗ A to Z ಅಂದ್ರೆ ಏನೇನದ ಅಂತ ನೀವು ಒಂದು ಬಿಡ್ಲಾರ್ದೆ ನೋಡ್ಬೇಕು ನೀವು. ಅದ್ರಾಗೂ ಲಾಸ್ಟ್ನ್ಯಾಗ Y and Z ಅಂತೂ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು ನೋಡ್ರಿ, ಭಾರಿ ಮಜಾ ಅದ. My dear beloved students, listen here. Now I will teach the alphabets. A for alcohol and asset tax. B for bus and birth certificate price hike. C for current bill hike. D for diesel cess hike. E for education minister ge kannada baralla. F for foreign trip tax. G for Gandhi election tax. H for hospital chiti price hike. I for infrastructure cess hike. J for jail of Parapura Agrahara turned into resort. K for kerosene kudalla. L for land registration price hike. M for milk price hike up to 9 rupees. N for ನೀರಿಲ್ಲ ನೀರಿನ ರೇಟ್ನ ನಾವು ಜಾಸ್ತಿ ಮಾಡ್ತಾ ಇದೀವಲ್ಲ. O for ಆಯಿಲ್ ಪ್ರೈಸ್ ಹೈಕ್. P for ಪ್ರಾಪರ್ಟಿ ಟ್ಯಾಕ್ಸ್ ರೇಟ್ ಇನ್ಕ್ರೀಸ್ಡ್. Q for ಕ್ವಾರಿ ಮೆಟೀರಿಯಲ್ಸ್ ಪ್ರೈಸ್ ಹೈಕ್. R for ರೋಡ್ ಟ್ಯಾಕ್ಸ್ ಡಬಲ್ಡ್. S for ಸ್ಟ್ಯಾಂಪ್ ಡ್ಯೂಟಿ ಫೀಸ್ ಇನ್ಕ್ರೀಸ್ಡ್. T for ಟೋಲ್ ಚಾರ್ಜಸ್ ಫಾರ್ ಸ್ಟೇಟ್ ಹೈವೇ. U for utility bills were hiked. W for water tax doubled. X for X-ray taxu, ಎಲ್ಲದಕ್ಕೂ ಟ್ಯಾಕ್ಸು. Y for ಯತೀಂದ್ರ ಟ್ಯಾಕ್ಸ್. Z for ಸಮೀರ್ ಅಹಮದ್ ಟ್ಯಾಕ್ಸ್. ಇನ್ನು ಇವತ್ತಿನ ಸ್ಯಾಟರ್ಡೇ ಸ್ಪೆಷಲ್ ಒಂದು ಭಾರಿ ಘಟನೆ ಹೇಳ್ತೀನಿ. ಥೇಟ್ ಸಿನಿಮಾದಾಗ್ರೆ ನಡೆದಿರ್ತೈತೋ ಇಲ್ಲೋ ಇಂಥ ಕಥಿ ನೋಡ್ರಿ. ಹೆಂಡತಿ ನಾಪತ್ತೆ ಆಗಳಂತ ಹೇಳಿ ಗಂಡ ಕಂಪ್ಲೇಂಟ್ ಕೊಟ್ಟಿದ್ನಂತ. ಆಮೇಲೆ ನೋಡಿದ್ರ ಪೊಲೀಸರೇ ಕರೆದು ನಿಮ್ ಹೆಂಡತಿ ಸತ್ತಾಳ, ಹೆಣ ಬಂದೈತೆ ಅಂತ ಹೇಳಿ ಬಂದು ಅಂತ್ಯ ಸಂಸ್ಕಾರನು ಮಾಡದನಂತ. ಆಮೇಲೆ ಆ ಕೊಲೆ ಆರೋಪ ಗಂಡನ ಮೇಲೆ ಬಂತಂತ. ಆ ಆರೋಪದಿಂದ ಜೈಲು ಪಾಲಾದ್ರಂತ, ಜೈಲು ಶಿಕ್ಷೆನೂ ಅನುಭವಿಸದಂತ ಗಂಡ. ಆದ್ರ 4 ವರ್ಷ ಆದ್ಮೇಲೆ ದಿಢೀರಂತ ಸತ್ತ ಹೆಂಡತಿ ಕಣ್ಣು ಮುಂದ್ ಕಂಡ್ರೆ ಹೆಂಗಾಗ್ಬೇಕು ಹೇಳ್ರಿ. 2021 ಸುರೇಶ್ ಅನ್ನೋರು ಕುಶಾಲನಗರ ಠಾಣೆಗೆ ಹೋಗಿ ಹೆಂಡತಿ ಸಿಗಲ್ಲಗಳ ನಾಪತ್ತೆ ಆಗಳ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರ. ಅಲ್ಲಿ ನಡೆದಿದ್ದೆಲ್ಲ ವಿಚಾರ ತಿಳಿಸ್ತಾರಂತ. ಈ ಕುಶಾಲನಗರ ಗ್ರಾಮಾಂತರ ಠಾಣೆ ಪೊಲೀಸರು 2022 ಸುರೇಶ್ ಕಾಲ್ ಮಾಡಿ ನಿಮ್ ಹೆಂಡತಿ ಹೆಣ ಸಿಕ್ಕೈತಿ ಬರ್ರಿ ಅಂತ ಹೇಳಿ ಕರೆದು ಅವ್ರಿಗೆ ಅಂತ್ಯ ಸಂಸ್ಕಾರನೂ ಮಾಡಿಬಿಡ್ತಾರಂತ. ಇದೇ ಆರೋಪದ ಮೇಲೆ 2 ವರ್ಷ ಜೈಲು ಶಿಕ್ಷೆನೂ ಅನುಭವಿಸ್ತಾರ ಗಂಡ. ಅದಾದ್ಮೇಲೆ ನೋಡಿದ್ರೆ ವಿಧಿ ವಿಜ್ಞಾನ ಪ್ರಯೋಗಾಲಯದಿಂದ ಅಂತ್ಯ ಸಂಸ್ಕಾರನಂತ ಮೃತದೇಹದ DNA-ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ವರದಿ ಬರ್ತೈತ್ಲಾ. ಮಲ್ಲಿಗೆ ಅನ್ನಕ್ ಹೆಂಡತಿ, ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಅದು ಸತ್ತಕ್ಕಿ ಮಲ್ಲಿಗೆ ಅಲ್ಲ ಅಂತ ಹೇಳಿ ಜೈಲಿನಿಂದ ಬಿಡುಗಡೆ ಆಗ್ತಾರಂತ. ಇಷ್ಟೆಲ್ಲ ಆಗಿ 4 ವರ್ಷ ಆದ್ಮೇಲೆ ಆ ಮಲ್ಲಿಗೆ ಏಪ್ರಿಲ್ 1ನೇ ತಾರೀಕು ಮಡಿಕೇರಿದೊಂದು ಹೋಟೆಲ್ನಾಗ ತನ್ನ ಲವ್ವರ್ ಜೊತೆ ಬಂದಿದ್ಲಂತ. ಇದನ್ನು ಸುರೇಶ್ ಅವ್ರ ಫ್ರೆಂಡ್ಸ್ ನೋಡ್ತಾರ. ನೋಡಿ ಗಾಬರಿ ಆಗ್ತಾರ. ಆಕಿಂದು ಫೋಟೋ ತೆಗೆದು ಸುರೇಶ್ಗ ಪೊಲೀಸರಿಗೆ ಎಲ್ಲರಿಗೂ ಕಳಿಸ್ತಾರ. ಇದರಿಂದ ಗಾಬರಿ ನೋಡ್ರಿ. ಮತ್ತಿನ್ನೇನು 4 ವರ್ಷದಿಂದ ಸತ್ತಾಳತ್ತ ಅಂತ್ಯ ಸಂಸ್ಕಾರ ಮಾಡಿದ್ರು ಕಂಡಿದ್ರು ಬಂದ್ರೆ ಹೆಂಗಾಲಿಕ್ಕಿಲ್ಲ. ಪೊಲೀಸರು ಅಲರ್ಟ್ ಆಗಿ ಆ ಮಲ್ಲಿಗೆ ಇದ್ದ ಜಾಗಕ್ಕೆ ಹೋಗಿ ಪತ್ತೆ ಹಚ್ಚಿ ವಶಕ್ಕೆ ತಗೊಂಡು ಮೈಸೂರು ನ್ಯಾಯಾಲಯಕ್ಕೆ ವ್ಯಾಪ್ಸ್ಯಾರಂತ.
ಅಲ್ರಿ ಇಲ್ಲಿ ಪ್ರಶ್ನೆ ಬರುದು, ಅವತ್ತು ಸುರೇಶ್ ಅಂತ್ಯ ಸಂಸ್ಕಾರ ಮಾಡಿದ ಆ ಮೃತದೇಹ ಯಾರ್ದು, ಅಸ್ಥಿ ಪಂಜರ ಯಾರ್ದು, ಯಾವುದೂ ಸಾಕ್ಷಿಗಳು ಇಲ್ಲಾರ್ದೆ ಇದ್ರು ಸಹಿತ ಪೊಲೀಸರು ಯಾಕ ಈ ಸುರೇಶನ್ನೇ ಈ ಕೊಲೆ ಪ್ರಕರಣದಾಗ ಸಿಕ್ಸಿದ್ರು, ಯಾಕೆ ಪಾಪ ಅವ್ರು ಸುಮ್ಮನೆ ಶಿಕ್ಷೆ ಅನುಭವಿಸಿದ್ರು, ಪೊಲೀಸ್ ಹೆಂಗ್ ಟಾರ್ಚರ್ ಕೊಟ್ರು, ಎಂಥೆಂಥಾವ್ ನಡೀತಾವ್ ನೋಡ್ರಪ್ಪ ಜಗತ್ನ್ಯಾಗ. ಮಾತು ಕೇಳ್ಬೇಕು ನೀವು ಸುರೇಶ್ ಅವ್ರದ್ದು. ಮಾಡಿದೀವಿ, ಪೊಲೀಸ್ ಇಲಾಖೆಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಮಿಸ್ಸಿಂಗ್ ಆಗಿದ್ದಾರೆ, ಹಿಂಗೆ ಮನೆ ಬಿಟ್ಟು ಹೋಗಿದ್ದಾರೆ. 2020ರಲ್ಲಿ ನಾವು ಕಂಪ್ಲೇಂಟ್ ರಿಸೀವ್ ಮಾಡಿದ್ದೀವಿ. ಆದರೆ ಅವರು ಹಿಡಿದು ಕೊಡ್ತೀವಿ ಅಂತ ಹೇಳಿ ನಮ್ಮನ್ನ ಆ ಕಡೆ ಈ ಕಡೆ ಕರ್ಕೊಂಡು ವೆಹಿಕಲ್ ನಮ್ಮ ಕೈಯಲ್ಲೇ ದುಡ್ಡು ಕೊಟ್ಟು ವೆಹಿಕಲ್ ಮಾಡಿಸ್ಕೊಂಡು ನಮ್ಮ ಕರ್ಕೊಂಡು ಅಲ್ಲಿ ಇಲ್ಲಿ ಸುತ್ತಿಸಿ ಸಿಕ್ಕಿಲ್ಲ. 12 ದಿನ ಕಳೀಲಿ 3 ದಿನ ಕಳೀಲಿ ನಮ್ಮನ್ನೇ ಆಟ ಆಡಿಸಿದ್ದಾರೆ. ಹೋಗಿರೋದು ಸತ್ಯ, ಕಂಪ್ಲೇಂಟ್ ಕೊಟ್ಟಿರೋದು ಸತ್ಯ. ಆದರೆ ಸತ್ಯದಾರ ಬದುಕಿದ್ರೆ ಅದು ನಮಗೆ ಗೊತ್ತೇ. ಬಟ್ಟೆ ಚಪ್ಪಲ್ಗಳು ಬಳೆಗಳು ಯಾವ್ಯಾವ ಕಾಲದು ಯಾವ್ಯಾವ ಹಾಕಿದೋ ಅದೆಲ್ಲ ತಗೊಬಂದು ಇದು ನಿನ್ನ ಎಂತಿದೆ, ಇದು ನೀನು ಕರೆಕ್ಟಾಗಿ ನೋಡು, ನನಗೆ ಗೊತ್ತಿಲ್ಲ, ನಾನು ಇದೆಲ್ಲ ನೋಡಿಲ್ಲ, ನನಗೆ ಸಂಬಂಧನೇ ಇಲ್ಲ ಅಂತ ಹೇಳಿದೆ. ಆದರೂ ಅವ್ರ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು ಅವ್ರ ಮೇಲೆ ಒಂದು ಕಣ್ಣು ಮಡಗಿ ಅವನೇ ಮಾಡಿರ್ಬೋದು ಅಂತ ಅವರು ಎಲ್ಲ ಪ್ಲ್ಯಾನ್ ಮಾಡಿದ್ರು. ಪ್ಲ್ಯಾನ್ ಮಾಡಿ ಒಂದು 2020ರಲ್ಲಿ ಅರೆಸ್ಟ್ ಮಾಡೋ ಅಂಗಡಿ ಹತ್ರ ಸಾಹೇಬರು ಮಾತಾಡಬೇಕು ಅಂತೇಳಿ ಅಂಗಡಿ ಹತ್ರ ಬಂದಾಗ ಕಾರಲ್ಲಿ ಕಿಡ್ನಾಪ್ ಮಾಡಿ ತಗೊಂಡು ಹೋದ್ರು ಪಿರಿಯಾಪಟ್ಟಣ ಸ್ಟೇಷನ್ಗೆ. ಅಲ್ಲಿ ತಗೊಂಡು ಗೆಸ್ಟ್ ಹೌಸಲ್ಲಿ ಹಾಕ್ಬಿಟ್ಟು ಎಂಕ್ವೈರಿ ಮಾಡಿದ್ರು. ಎಲ್ಲ ಸುಳ್ಳು ಹೇಳಿ ಲಾಕ್ ಮಾಡಿ ನನಗೆ ಭಾರಿ ಹಿಂಸೆ ಕೊಟ್ಟಿದ್ದಾರೆ. ಏನೆಲ್ಲ ಹಿಂಸೆ ಮಾಡಿ ಕೂರಿಸಿ ಕೈ ಕಾಲೆಲ್ಲ ಬರೋದಂಗೆಲ್ಲ ಮಾಡಿದ್ದಾರೆ. ಎಷ್ಟು ನಮ್ಮ ಅತ್ತೆನ ಮಲ್ಲಿಗೆ ಅವ್ರ ತಾಯಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಕ್ಕೆ ಹೇಳ್ತಾರೆ, ಕರ್ಕೊಂಡು ಬಾ ಅಂತ ಹೇಳ್ತಾರೆ. ನಾನೇ ಕರ್ಕೊಂಡು ಹೋಗ್ತೀನಿ ಕೋರ್ಟಿಗೆ. ಆಗ ಅವ್ರು DNA ಡಾಕ್ಟರ್ಗಳೆಲ್ಲ ಕರೆಸಿ DNA ಟೆಸ್ಟ್ ಮಾಡ್ತಾರೆ. DNA ಮ್ಯಾಚಿಂಗ್ ಮಾಡೋಕ್ಕಿಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗಲ್ಲ. ಆಗದಿದ್ರು ಅದು ಅವ್ರದ್ದೇ ಅಂತ ಸಾಬೀತು ಮಾಡ್ತಾರೆ. ಏನು ಸ್ಟೇಟ್ ಕನೆಕ್ಟ್ ಇಲ್ಲ ಅಂದರೆ ಅವ್ಳು ಬದುಕಿದ್ದಾಳೆ ಅಂತ ನನಗೆ ಡೌಟ್ ಆಯ್ತು. ಯಾವುದೋ ಒಂದು ಕಾಡಿಗೆ ಕರ್ಕೊಂಡು ಹೋಗಿ ಯಾರಿಗೂ ಗೊತ್ತಿಲ್ಲದೆ ಒಂದು ಕಾಡಲ್ಲಿ ತಗೊಂಡು ದಫನ ಮಾಡಿಸ್ತಾರೆ. ಅದನ್ನು ಗುಂಡಿ ತೆಗಿಸಿ ಅಂತ್ಯ ಸಂಸ್ಕಾರ ಮಾಡಿಸ್ತಾರೆ. ಹೂವು ಕಾಯಿಗಳೆಲ್ಲ ತಂದು ಅದಕ್ಕೆ ಏನು ಮಾಡಬೇಕು ಮಾಡಿಸ್ತಾರೆ. ಮಾಡಿಸ್ಬಿಟ್ಟು ಅಲ್ಲಿಂದ ಫೋಟೋ ತೆಗೆದು ಚಾರ್ಜ್ ಶೀಟಿಗೆ ಹಾಕ್ತಾರೆ. ಅದನ್ನು ಹಾಕಿಸಿ ಪುನಃ ನನ್ನ ಅರೆಸ್ಟ್ ಮಾಡಿ ಡೈರೆಕ್ಟು ಜೈಲಿಗೆ ಸಬ್ಮಿಟ್ ಮಾಡ್ತಾರೆ. ಅವರು ನಿನ್ನೆ ಮಡಿಕೇರಿಯಲ್ಲಿ ಒಂದು 4:10 ಮಡಿಕೇರಿಯಲ್ಲಿ ಟೌನಲ್ಲಿ ನಮ್ಮ ಫ್ರೆಂಡ್ಗಳು ಎಲ್ಲ ಆ ಕಡೆ ಹೋಗೋದಕ್ಕೆ ಸಿಕ್ಕಾಕೊಳ್ತಾರೆ. ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಅತಿ ಕೂರುವಾಗ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಪೊಲೀಸಿಂದ ಅರೆಸ್ಟ್ ಮಾಡ್ತಾರೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಆಯ್ತಾರ ಸೋಮವಾರ ಭೇಟಿಯಾಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.